ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಲಿಪ್ಕಾರ್ಟ್ ಡ್ರೆಸ್ಸಸ್ ಹಾಲ್ ಮಾಡ್ತಾ ಇದ್ದೀನಿ. ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ರಿ, ಡ್ರೆಸ್ಸಸ್ ಹಾಲ್ ಮಾಡಿ, ಹಬ್ಬಗಳಿನ್ನೇನು ಹತ್ರ ಬರ್ತಾ ಇದೆ, ನಮಗೂ ತಗೊಳಕ್ಕೆ ಈಸಿ ಆಗುತ್ತೆ ಅಂತ. ಸೊ ಹಾಗಾಗಿ ಡ್ರೆಸ್ಸಸ್ ಹಾಲ್ ಮಾಡ್ತಾ ಇದ್ದೀನಿ. ಒಂದಷ್ಟು ಡ್ರೆಸ್ಸಸ್ನ ತರಿಸಿದ್ದೀನಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲ ಡ್ರೆಸ್ಸಸ್ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆಲ್ರೆಡಿ ಒಂದು ಡ್ರೆಸ್ನ ವೇರ್ ಮಾಡಿನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ನನಗಂತೂ ತುಂಬಾನೇ ಇಷ್ಟ ಆಯಿತು. ಇದು ಬಂದು ಫಸ್ಟ್ ಡ್ರೆಸ್ಸು, ತುಂಬಾನೇ ಚೆನ್ನಾಗಿದೆ ಈ ಡ್ರೆಸ್ಸು. ನಾನು ತಗೊಂಡಿರೋ ಸೈಜ್ ಬಂದು ಎಸ್. ನಾನು ಪ್ರೈಸ್ ಎಲ್ಲ ಮೇಲೆ ಹಾಕ್ತಾ ಇರ್ತೀನಿ, ಯಾವ ಡ್ರೆಸ್ಸಿಗೆ ಎಷ್ಟು ಕೊಟ್ಟಿದ್ದೀನಿ ಅಂತ. ಹಾಗೇನೆ ಸೈಡಲ್ಲಿ ಫುಲ್ ವಿಡಿಯೋನು ಬರ್ತಾ ಇದೆ, ನೀವು ನೋಡ್ಬೋದು. ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಪ್ಯಾಂಟು ಮತ್ತೆ ಟಾಪು ಒಂದೇ ಕಲರು, ದುಪ್ಪಟ್ಟ ಮಾತ್ರ ಪರ್ಪಲ್ ಕಲರ್ ಇದೆ. ನನಗೆ ದುಪ್ಪಟ್ಟ ಅಂತೂ ತುಂಬಾನೇ ಇಷ್ಟ ಆಯಿತು. ಆಕ್ಚುಲಿ ಸೈಜು ನನಗೆ ಎಕ್ಸೆಸ್ ಬೇಕಿತ್ತು, ಬಟ್ ಇದರಲ್ಲಿ ಸ್ಟಾರ್ಟಿಂಗ್ ಸೈಜೇ ಎಸ್ ಇಂದಾನೇ ಇದ್ದಿದ್ದು. ಎಲ್ಲ ಡ್ರೆಸ್ಗಳದ್ದು ನಾನು ಎಸ್ ಸೈಜೇ ತಗೊಂಡಿರೋದು. ಸ್ವಲ್ಪ ಆಲ್ಟ್ರು ಮಾಡ್ಕೊಬೇಕು, ಹಬ್ಬ ಅಷ್ಟೊತ್ತಿಗೆ ಆಲ್ಟ್ರು ಮಾಡಿ ಹಾಕೊಳಕ್ಕಾಗುತ್ತೆ ಅಂತ ಇವಾಗ ವಿಡಿಯೋ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಈ ಕಲರ್ ಅಂದರೆ ಮೆಂತ್ಯ ಕಲರ್ ಅಂತಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಇದನ್ನ ತಗೊಂಡಿದ್ದು. ಕ್ವಾಲಿಟಿನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಮೇಯ್ನ್ ನನಗೆ ತುಂಬ ಇಷ್ಟ ಆಗಿದ್ದು ದುಪ್ಪಟ್ಟ. ಸೊ ಇವಾಗ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ತುಂಬಾನೇ ಡ್ರ್ಯಾಗ್ ಮಾಡಲ್ಲ ವಿಡಿಯೋನ, ಬರೀ ಡ್ರೆಸ್ಸಸ್ ಬಗ್ಗೆನೇ ಹೇಳಿ ಒಂದೊಂದು ಡ್ರೆಸ್ಸಸ್ನು ತೋರಿಸ್ತೀನಿ ಅಷ್ಟೇ. ಇದು ಸೆಕೆಂಡ್ ಕುರ್ತಾ, ಫುಲ್ ಪಿಂಕ್ ಕಲರ್ ಇದೆ. ಪಿಂಕ್ ದುಪ್ಪಟ್ಟ, ಟಾಪು, ಪ್ಯಾಂಟು ಎಲ್ಲ ಪಿಂಕ್ ಕಲರೇ. ಮತ್ತೆ ನೆಕ್ಕಲ್ಲಿ ಮತ್ತೆ ಸ್ಲೀವ್ಸ್ ಅಲ್ಲಿ ಸ್ವಲ್ಪ ಪಿಂಕ್ ಕಲರ್ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಮತ್ತೆ ಬುಟ್ಟ ಇದೆ ಟಾಪಲ್ಲಿ ಫುಲ್ಲು. ಸೈಡಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ. ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಎಸ್ ಸೈಜೇನೆ. ದುಪ್ಪಟ್ಟ ಎಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎಲ್ಲ ಡ್ರೆಸ್ದು. ಸೈಜ್ ಎಸ್ ಅಂತ ಹೇಳಿದ್ನಲ್ಲ, ಇದು ಓಕೆ. ನನಗೆ ಫುಲ್ ಫಿಟ್ಟಿಂಗ್ ಡ್ರೆಸ್ ಅಷ್ಟು ಇಷ್ಟ ಆಗಲ್ಲ. ನನಗೆ ಸ್ವಲ್ಪ ಡ್ರೆಸ್ಗಳು ಹಿಂಗೆ ಲೂಸ್ ಆಗಿದ್ರೇ ನನಗೆ ಇಷ್ಟ ಆಗೋದು. ಸೊ ಹಾಗಾಗಿ ನಾನು ಈ ಥರ ಪ್ರಿಫರ್ ಮಾಡ್ತೀನಿ. ಫಿಟ್ಟಿಂಗ್ ಡ್ರೆಸ್ ಯೂಸ್ ಮಾಡೋರಿಗೆ ಸ್ವಲ್ಪ ಆಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಅನಿಸುತ್ತೆ. ಎಸ್ ಸೈಜ್ ಅಂದರೆ ನನ್ನ ಸೈಜ್ ಇರೋರು, ಒಂಚೂರು ದಪ್ಪ ಇದ್ರೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಇದು. ದುಪ್ಪಟ್ಟ ಅಂತೂ ಫುಲ್ಲು ಲೆಂತ್ ಆಗಿದೆ. ಹೈಟ್ ಇರೋರಿಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೈಡಲ್ಲಿ ವಿಡಿಯೋ ಇದೆ, ನೀವು ನೋಡ್ಬೋದು. ಸೊ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಮತ್ತೆ ಸ್ಲೀವ್ಸ್ ಹತ್ರದಿಂದ ನೋಡಿದ್ರೆ ಈ ಥರ ಇದೆ. ಮತ್ತೆ ಇಲ್ಲೂ ಕೂಡ ಎಂಬ್ರಾಯ್ಡ್ರಿ ಅಂತಾನೆ ಅನ್ನೋದು ಅನ್ಸುತ್ತೆ ಇದಕ್ಕೆ, ಎಂಬ್ರಾಯ್ಡ್ರಿ ವರ್ಕ್. ಇವಾಗ ಈ ಥರ ಹಾಕೊಳ್ಳೋದು ಫ್ಯಾಷನ್ ಅಲ್ವಾ ದುಪ್ಪಟ್ಟನ. ಹಿಂಗೆ ಹಾಕ್ಬಿಟ್ಟು ಇಲ್ಲಿಗೂ ಒಂದು ಬೆಲ್ಟ್ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ, ಹಿಂಗೆ ಇಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಇದು ಥರ್ಡ್ ಡ್ರೆಸ್, ಆಲಿಯಾ ಕಟ್ ಕುರ್ತಿ ಅಂತಾರಲ್ಲ ಆ ಥರ. ಪ್ಯಾಂಟು, ಕುರ್ತಾ ಮತ್ತೆ ದುಪ್ಪಟ್ಟ ಸೆಟ್. ಇದು ಪ್ರೈಸ್ ಮೇಲೆ ಹಾಕಿರ್ತೀನಿ. ಇದನ್ನು ಕೂಡ ಎಸ್ ಸೈಜು. ಇದಂತೂ ನಂಗೆ ತುಂಬಾನೇ ಇಷ್ಟ ಆಯಿತು. ನನಗೆ ಈ ಥರ ಅನಾರ್ಕಲಿ ಈ ಥರ ಡ್ರೆಸ್ಗಳಂತ ಅಂದರೆ ತುಂಬಾನೇ ಇಷ್ಟ. ನಾನು ಸೈಡಲ್ಲಿ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ದುಪ್ಪಟ್ಟ ಕೂಡ ಅಷ್ಟೇ ತುಂಬಾನೇ ಲೆಂತಿ ಆಗಿದೆ. ಲೆಂತಿ ಆಗಿದೆ, ಕರೆಕ್ಟಾಗಿ ಲೆಂತ್ ಇದೆ. ದುಪ್ಪಟ್ಟ ಇಲ್ದೇನೇನು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದು. ಈ ತರ ಡ್ರೆಸ್ ಹಾಕಿದ್ರೆ ಕುಳ್ಳುಕಿರೋರು ಹೈಟಾಗಿ ಕಾಣಿಸ್ತಾರೆ. ಹತ್ರದಿಂದ ತೋರಿಸ್ತಾ ಇದೀನಿ ನೋಡಿ ಕಲರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಇದರಲ್ಲಿ ಇನ್ನೊಂದು ಕಲರ್ ಆಪ್ಷನ್ ಇತ್ತು, ನನಗೆ ಈ ಕಲರ್ ಇಷ್ಟ ಆಯಿತು ಅಂತ ತಗೊಂಡೆ. ಈ ಥರ ಹಾಲ್ಸ್ ವಿಡಿಯೋ ಮಾಡ್ತೀನಲ್ವಾ, ಎಲ್ಲ ಬಟ್ಟೆದು ಏನು ಹಾಲ್ ಮಾಡ್ತೀನೋ ಅದ್ರದ್ದು ಎಲ್ಲದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹೆಂಗೆ ನೋಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾನು ಕಮೆಂಟಲ್ಲೂ ಕೂಡ ಪಿನ್ ಮಾಡಿರ್ತೀನಿ, ನೀವು ಅಲ್ಲಿ ಹೋಗಿನೂ ಚೆಕ್ ಮಾಡ್ಬೋದು. ಬಿಕಾಸ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೆ ಇರ್ತೀರಾ ಲಿಂಕ್ ಅಂತ. ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಕೂಡ ಮಾಡ್ತಾ ಇರ್ತೀರಾ ಲಿಂಕ್ ಕಳಿಸಿ ಅಂತ. ನಾನು ಎಲ್ಲದ್ರದ್ದು ಲಿಂಕ್ ಹಾಕಿರ್ತೀನಿ, ಮತ್ತೇನೆ ನಾನು ಆ್ಯಪಿಗೆ ಹೋಗಿ ಲಿಂಕ್ ತಗೊಂಡು ಹಾಕೋಕ್ಕೆ ನಿಮಗೆ ಕಷ್ಟ. ಸೊ ಹಾಗಾಗಿ ಒಟ್ಟಿಗೆನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ನನಗೆ ಕೇಳೋದ್ರಿಂದ ನನಗೆ ಟೈಮ್ ಇರಲ್ಲ, ಹಾಗಾಗಿ ನನಗೆ ಕಳ್ಸೋಕ್ಕಾಗಲ್ಲ, ಯಾರು ಬೇಜಾರು ಮಾಡ್ಕೋಬೇಡಿ. ಪಟ ಅಂತ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಇದು ಕೂಡ ಅನಾರ್ಕಲಿ ಡ್ರೆಸ್ಸು. ಆ್ಯಕ್ಚುಲಿ ನನ್ನ ಹತ್ರ ಈ ಥರದ್ದು ಒಂದು ಕುರ್ತಾ ಇತ್ತು, ಬರೀ ಕುರ್ತಾ ಮಾತ್ರ. ಎಷ್ಟು ಟೈಮ್ ಯೂಸ್ ಮಾಡಿದ್ದೀನಿ ಅದನ್ನ ಅಂತಂದರೆ, ನಂದೀಪ್ ಯಾವಾಗಲೂ ಇದನ್ನೇ ಹಾಕ್ತೀಯಲ್ಲ, ಇದೇನು ಚೆನ್ನಾಗೇ ಇಲ್ಲ ತೆಗಿ ಅಂತ ಅನ್ನೋರು.
ಯೂಸ್ ಮಾಡಿ ಸುಮಾರು ದಿನ ಆದಮೇಲೆ ಯಾರಿಗೋ ಕೊಟ್ಟೆ. ಆ್ಯಕ್ಚುಲಿ ಕೊಡೋಕ್ಕೆ ಇಷ್ಟನೇ ಇರಲಿಲ್ಲ, ಬಟ್ ಇವಾಗ ಇದನ್ನು ಹಾಕಿದಾಗ ಆ ಡ್ರೆಸ್ ಹಾಕಿರೋ ಥರ ಫೀಲ್ ಆಗ್ತಾಯಿದೆ. ಸೇಮ್ ಹಿಂಗೆ ಇತ್ತು ಕಾಟನ್ ಡ್ರೆಸ್ ಅದು. ಸೊ ಇದಕ್ಕೆ ದುಪ್ಪಟ್ಟ ಇದೆ, ಹಿಂದೆ ಟೈಯಿಂಗ್ ಇದೆ. ನಿಮ್ಗೇನಾದರೂ ಲೂಸ್ ಇದ್ದರೆ ಡ್ರೆಸ್ಸು ಆಲ್ಟ್ರ್ ಮಾಡ್ಕೊಳ್ಳೋದೇ ಬೇಡ ಈ ಥರ ಟೈಯಿಂಗ್ ಇದ್ದಾಗ. ಫುಲ್ ವಿಡಿಯೋ ಸೈಡಲ್ಲಿ ಬರ್ತಾ ಇದೆ ನೋಡಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. 10/10 ಕೊಡ್ತೀನಿ ನಾನು ಎಲ್ಲ ಡ್ರೆಸ್ದು. ನಾನು ಲಾಸ್ಟ್ 3 ಡ್ರೆಸ್ ತೋರಿಸಿದ್ನಲ್ಲ ಅದಕ್ಕೆಲ್ಲ ಪಾಕೆಟ್ ಇತ್ತು, ಬಟ್ ಇದಕ್ಕೆ ಪಾಕೆಟ್ ಏನೂ ಇಲ್ಲ. ಬಿಕಾಸ್ ಇದು ಫುಲ್ ಕವರ್ ಆಗಿದೆಯಲ್ವಾ, ಪಾಕೆಟ್ ಎಲ್ಲಿ ಇಟ್ಕೊಳ್ಳೋದು, ಮೇಲೆ ಪುಟ್ಟಿ ಡ್ರೆಸ್ನ ಇಟ್ಕೋಬೇಕಷ್ಟೇ ಪಾಕೆಟ್ ಒಳಗೆ ಇಟ್ಕೊಳ್ಳೋದಾದ್ರೆ. ಇದು ನೆಕ್ಸ್ಟ್ ಡ್ರೆಸ್ಸು. ಇದು ಆಫ್ ವೈಟ್ ಇದೆ, ಅಂದರೆ ಕ್ರೀಮು ಅಲ್ಲ ವೈಟು ಅಲ್ಲ ಆ ಥರ ಇದೆ. ಇದಕ್ಕೆ ಪರ್ಪಲ್ ವಿತ್ ಕ್ರೀಮ್ ದುಪ್ಪಟ್ಟ ಇದೆ. ನಾನು ಸೈಡಲ್ಲಿ ಫುಲ್ ವಿಡಿಯೋ ಹಾಕ್ತಾ ಇದ್ದೀನಿ, ನೀವು ನೋಡ್ಬೋದು ಹೇಗಿದೆ ಅಂತ. ಪ್ಯಾಂಟ್ ಎಲ್ಲ ವಿತ್ ಪಾಕೆಟು. ನಾನು ತೋರಿಸಿರೋ ಡ್ರೆಸ್ಸಸ್ಗೆಲ್ಲ ಪಾಕೆಟ್ ಇದೆ. ಒಂದು ಡ್ರೆಸ್ ಹೇಳಿದ್ನಲ್ಲ ಅದೊಂದಕ್ಕೆ ಮಾತ್ರ ಇಲ್ಲ ಅಷ್ಟೇ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಪ್ಯೂರ್ ಕಾಟನ್ ಇದು. ಎಲ್ಲದರದ್ದು ಪ್ರೈಸ್ ಮೇಲೆ ಹಾಕ್ತಾ ಇದ್ದೀನಿ. ಸೈಜ್ ಬಂದು ಎಸ್. ತುಂಬ ದಿನ ಆಗಿತ್ತು ಡ್ರೆಸ್ಗಳನ್ನ ಬೈ ಮಾಡಿ, ಬಟ್ ಇತ್ತೀಚೆಗೆ ಎಲ್ಲರೂ ಹೋಗ್ಬೇಕಂತ ಅಂದರೆ ಡ್ರೆಸ್ಗಳೇ ಇರಲಿಲ್ಲ, ಎಲ್ಲ ಹಳೇದೇ ಹಾಕೊಂಡು ಹೋಗ್ಬೇಕಲ್ಲ ಅಂತ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಈ ಸಲ ಒಂದಷ್ಟು ಡ್ರೆಸ್ಗಳನ್ನ ತರಿಸ್ಕೊಂಡಿದ್ದೀನಿ. ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ. ನಾನು ಪ್ರತಿ ಸತಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಆದರೆ ವ್ಯೂಸೇ ಇಲ್ವಲ್ಲ. ನೋಡಿದ್ರೆ ತಾನೇ ಕಮೆಂಟ್ ಮಾಡೋಕ್ಕೆ ಸಾಧ್ಯ. ಯಾರು ಸರಿಯಾಗಿ ವೀಡಿಯೋಸ್ನೇ ನೋಡ್ತಾ ಇಲ್ಲ. ಬಟ್ ಪರವಾಗಿಲ್ಲ, ನೋಡೋರು ನೋಡ್ಲಿ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡೋದನ್ನ ನಿಲ್ಲಿಸ್ತಾ ಇಲ್ಲ. ಛಲ ಬಿಡಬಾರ್ದು, ಏನು ಟ್ರೈ ಆ್ಯಂಡ್ ಟ್ರೈ ಅಗೇನ್ ಅಂತ. ಸೊ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಇದು ನೆಕ್ಸ್ಟ್ ಡ್ರೆಸ್ಸು. ಇದು ಕೂಡ ಅಷ್ಟೇ ಸಿಲ್ಕ್ ಮೆಟೀರಿಯಲಲ್ಲಿದೆ. ಮೆರೂನ್ ಕುರ್ತಾ, ಮೆರೂನ್ ಪ್ಯಾಂಟು. ಇದಕ್ಕೆ ಕ್ರೀಮ್ ಸಿಲ್ಕಲ್ಲಿ ದುಪ್ಪಟ್ಟ ಬಂದಿದೆ. ತುಂಬಾ ಚೆನ್ನಾಗಿದೆ ಇದು ಕೂಡ ಕ್ವಾಲಿಟಿ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೈಡಲ್ಲಿ ಫುಲ್ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ. ಸೊ ಸೈಜು ಫಿಟ್ಟಿಂಗ್ ಆಗಿಲ್ಲ, ನನಗೆ ಫಿಟ್ಟಿಂಗ್ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಹಂಗೇನೆ ಹಾಕೊಂಡಿದ್ದೀನಿ. ಎಕ್ಸೆಸ್ ಆಪ್ಷನ್ ಇಲ್ಲ, ಸೊ ಹಾಗಾಗಿ ಎಸ್ಸೇ ತಗೋಬೇಕಾಯ್ತು. ಬಟ್ ಅಂದ್ರೂ ಫುಲ್ ಲೂಸ್ ಥರ ಏನು ಅನಿಸ್ತಾ ಇಲ್ಲ. ಇತ್ತೀಚೆಗಂತೂ ಈ ಥರ ಲೂಸ್ ಹಾಕೊಳ್ಳೋದೇ ಫ್ಯಾಷನ್ ಅಲ್ವಾ, ಲೂಸ್ ಆಗಿ. ಫ್ರಂಟ್ ಈ ಥರ ಇದೆ. ದುಪ್ಪಟ್ಟದಲ್ಲಿ ನೋಡಿ ಈ ಥರ ಇದೆ. ಫುಲ್ ದುಪ್ಪಟ್ಟದಲ್ಲಿ ಈ ಥರ ಮಿಂಚಿದೆ. ಸಣ್ಣವರಿದ್ದಾಗ ಏನು ಮಾಡ್ತಾ ಇದ್ವಿ ಅಂತ ಅಂದರೆ, ಈ ಥರದ್ದು ಏನಾದರೂ ಡ್ರೆಸ್ ಕೊಡಿಸಿದ್ರೆ ಮನೇಲಿ ಎಲ್ಲನೂ ಕಿತ್ಕೊಂಡು ಕೂತ್ಕೊತಾ ಇದ್ವಿ. ಇನ್ನೊಂದಿದೆ ಲಾಸ್ಟ್ ಡ್ರೆಸ್ಸು, ತೋರಿಸ್ಬಿಡ್ತೀನಿ. ಅದೊಂದು ತೋರಿಸಿದ್ರೆ ಹಬ್ಬ ಮುಗಿಸ್ತೆ ಡ್ರೆಸ್ ಹಾಲು ಅಂತ ಅನ್ಸುತ್ತೆ. ಯಾಕಂದರೆ ಪಾಪು ಇನ್ನೂ ಮಲಗಿದ್ದಾನೆ, ಪಟ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ. ಇದು ಲಾಸ್ಟ್ ಡ್ರೆಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಸೊ ಇದು ಡಿಸ್ಟೆಂಪರ್ ಕಲರ್ ಇದೆ ವಿತ್ ಪಿಂಕು, ಮತ್ತು ಇಲ್ಲಿ ಸ್ವಲ್ಪ ನೆಟ್ಟೆಡ್ ಥರ ಇದೆ. ಪ್ಯಾಂಟಲ್ಲೂ ಕೂಡ ಕೆಳಗಡೆ ಸ್ವಲ್ಪ ನೆಟ್ಟೆಡ್ ಥರ ಇದೆ. ಇದೇ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ ಈ ಡ್ರೆಸ್ನು ಕೂಡ. ಪ್ರೈಸ್ ಮೇಲೆ ಹಾಕಿರ್ತೀನಿ. ಸೈಜ್ ಬಂದು ಎಸ್ಸು. ಎಲ್ಲ ಡ್ರೆಸ್ನು ಹಾಕಿ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ಸುಸ್ತಾಗ್ತಾ ಇದೆ. ಫುಲ್ಲು ನೀರು ಕುಡ್ದಿಲ್ಲ, ರೂಮಿಂದ ಹೊರಗಡೆನೂ ಹೋಗಿಲ್ಲ, ಫ್ಯಾನು ಹಾಕಿಲ್ಲ. ಸ್ವಲ್ಪ ಬ್ಲಿಂಕ್ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ. ತುಂಬ ಸೆಕೆನೂ ಆಗ್ತಾಯಿದೆ. ಈ ಚಳಿಲಿ ಸೆಕೆ ಆಗ್ತಾಯಿದೆ. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ, ಅದು ಮಗು ಇಟ್ಕೊಂಡು. ಬಟ್ ವ್ಯೂಸ್ ಕಡಿಮೆ ಬಂದಾಗ ತುಂಬ ಬೇಜಾರಾಗುತ್ತೆ. ಅಂದ್ರೂ ಮುಂದೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಜೈ ಅಂತ ಮಾಡೋದಷ್ಟೇ. ಏನೋ ಒಂಥರ ಈ ಥರ ವೀಡಿಯೋಸ್ ಮಾಡೋದ್ರಿಂದ ನಮ್ಗೆ ಖುಷಿ ಸಿಗುತ್ತೆ. ಎಲ್ಲ ಕೇಳ್ತಾರೆ, ಹೆಂಗೆ ಬರುತ್ತೆ ನಿಮಗೆ ಪೇಷನ್ಸು, ಹೆಂಗೆ ಟೈಮ್ ಮ್ಯಾನೇಜ್ ಮಾಡ್ತೀಯಾ, ಪಾಪು ಇಟ್ಕೊಂಡು ವಿಡಿಯೋ ಮಾಡ್ತೀಯಾ, ಎಡಿಟ್ ಮಾಡ್ತೀಯಾ, ಹೆಂಗೆ ಅಂತೆಲ್ಲ. ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಕೆಲಸ ಮಾಡ್ತಾರಲ್ಲ. ಸೊ ನನಗೆ ಇದು ಒಂಥರ ಕೆಲಸದ ಥರ ಆ ಥರ ಅಂತ ಅಂದ್ಕೊಂಡು ನಾನು ಇದನ್ನ ಬಿಡದೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋಸ್ ಎಲ್ಲನೂ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಫುಲ್ಲು ಹಾರ್ಡ್ ವರ್ಕ್ ಮಾಡೋಣ ಅಂತ. ಸ್ವಲ್ಪ ದಿನ ಸೋಮವಾರಿ ತಂದಿಂದ ಎಲ್ಲ ಬಿಟ್ಬಿಟ್ಟಿದ್ದೆ. ಬಟ್ ಅದ್ರ ಜೊತೆಗೆ ಪಾಪುನೂ ನೋಡ್ಕೋಬೇಕಿತ್ತಲ್ವ, ಸಣ್ಣವನಿದ್ನಲ್ಲ, ಹಾಗಾಗಿ ಈಗ ಫುಲ್ಲು ಆ್ಯಕ್ಟಿವ್ ಆಗಿದ್ದೀನಿ. ವ್ಯೂಸ್ ಕಡಿಮೆ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಅವಾಗ ಸುಮ್ಮನೆ ಒಂದು ವಿಡಿಯೋ ಮಾಡಿದ್ರೆ ಸಾಕು ಎಷ್ಟು ವ್ಯೂಸ್ ಬರ್ತಾಯಿತ್ತು ಸ್ಟಾರ್ಟಿಂಗಲ್ಲೇ. ಅವಾಗ ಸಬ್ಸ್ಕ್ರೈಬರ್ಸು ಜಾಸ್ತಿ ಇರಲಿಲ್ಲ. ಬಟ್ ಇವಾಗ ಸಬ್ಸ್ಕ್ರೈಬರ್ಸ್ ಒಂದು 16,000 ಇದ್ದಾರೆ ಅಂದ್ರೂ ನೋಡೇ ಇರಲ್ಲ ಯಾರೂ ಕೂಡ.
ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಕಮೆಂಟಲ್ಲಿ ಲಿಂಕ್ಸ್ನ ಪಿನ್ ಮಾಡಿರ್ತೀನಿ, ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಬಾಯ್, ಲವ್ ಯು.